ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತು ನಾನೊಂದು ಬ್ಯಾಕ್ ಡಿಸೈನ್ ತೋರಿಸ್ತಾ ಇರೋದು. ಸೊ ಅದಕ್ಕೆ ಹೇಗೆ ಕಟ್ ಮಾಡಿಕೊಂಡೆ ಅಂತ ನೋಡಿ. ಇದು 34 ಸೈಜಿಂದು ಶೋಲ್ಡ್ರ್ 5.5, ಆರ್ಮೋರ್ 5.5. ಕೆಲವೊಂದ್ಸತಿ ಚೇಂಜ್ ಕೂಡ ಆಗ್ಬೋದು. ಸೊ 5.5 ಇದು ಕರೆಕ್ಟ್ ಇದೆ. ಹಾಗೆಯೇ ಚೆಸ್ಟು 8.5 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಹಾಗೆಯೇ ಸೊಂಟ 6.5, ಅದಕ್ಕೆ 3 ಇಂಚ್ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಪಟಪಟ ಅಂತ ನಾನು ಹೇಳ್ತಿರೋದು, ಯಾಕಂದರೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ, ಹಾಗಾಗಿ. ಮತ್ತು ನೆಕ್ಕು 9. ಸೊ ಒಂದೇ ಕೈಲಿ ಮಾಡ್ತಿರೋದ್ರಿಂದ ಸರ್ಕಸ್ ಮಾಡ್ತಿರೋದು. ಒಂದೇ 9 ಇದೆ, ಆಯಿತಾ. ನಾನಂದರೆ ಟ್ರೈಪಾಡ್ಗೇನು ಹಾಕ್ಕೊಂಡಿಲ್ಲ, ಜಸ್ಟ್ ಕೈಯಲ್ಲೇ ಹಾಗೇ ತೋರಿಸ್ತಾ ಇರೋದು. ಈಗ ಅದೇ ಹೀಗೂ ತೊಗೊಳ್ಬೋದು ಬ್ಯಾಕ್, ಅಥವಾ ಇಲ್ಲಿಂದನಾದರೂ ತೊಗೊಳ್ಬೋದು. ಸೊ ನೆಕ್ ಶೇಪ್ ಬಂದು ಈ ಥರ ಇದೆ. ಆ ಒಂದು ಡಿಸೈನ್ಗೆ ಈ ಶೇಪ್ ಹಾಕ್ಕೋಬೇಕು, ಓಕೆನಾ. ಸೊ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ಶೇಪ್. ನೆಕ್ಸ್ಟ್ ಇಲ್ಲಿ ನಾವು ಲೇಸ್ ಅಣಿಸ್ತೀವಿ, ಅದೇನು ಕಟ್ ಮಾಡಲ್ಲ, ಜಸ್ಟ್ ಆ ಥರ ಲೇಸು ಮತ್ತು ಏನಂತಾರೆ ಬಾರ್ಡರ್, ಅದು ಕೂಡ ಡಿಸೈನ್ ಅಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಫೈನಲಿ ಈ ಥರ ಅದೇನು ಶೇಪ್ ತೋರಿಸಿದ್ನಲ್ಲ ಅದೇ ಥರ ಕಟ್ ಮಾಡಿಕೊಂಡು ಮೇನ್ ಕ್ಲಾತ್ ಇರುತ್ತಲ್ಲ ಅದ್ರ ಮೇಲೆ ರೈಟ್ ಮೇಲೆ ಇಟ್ಟು ಟರ್ನ್ ಮಾಡ್ಕೊಂಡ್ರಾಯ್ತು. ಅದಾದಮೇಲೆ ಅದೆಲ್ಲ ಫಿನಿಶ್ ಆಯಿತಾ, ನೆಕ್ ಫಿನಿಶಿಂಗ್ ಆಯಿತು. ನೆಕ್ ಫಿನಿಶಿಂಗ್ ಆದಮೇಲೆ ಈ ಸೀರೆದು ಏನು ಬಾರ್ಡ್ರ್ ಇದೆಯಲ್ಲ ಅದನ್ನು ಪ್ಲೀಟ್ಸ್ ಇಟ್ಕೊಂಡು ಬಂದೆ, ಆಯಿತಾ. ನಮಗೆ ಎಷ್ಟು ಇಂಚ್ ಬೇಕು ಅಷ್ಟು ಇಂಚಿಂದು ಬಾರ್ಡ್ರ್ ಇಟ್ಕೊಂಡು ಬಂದು, ಈಗ ನಾನೇನು ಮಾಡ್ತಿರೋದಂದರೆ ಅಲ್ಲೇ ಆ ಒಂದು ಶೇಪ್ ನಿಮಗೆ ಆಲ್ರೆಡಿ ಕಾಣಿಸಿದ್ನಲ್ಲ ಸ್ಟಾರ್ಟಿಂಗಲ್ಲ, ಹಾಗೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಅಂದರೆ ಇನ್ನೊಂದು ಸೈಡ್ ಕೂಡ ಅದೇ ಥರನೇ ಸ್ವಲ್ಪ ಬಿಡಿ ಬಿಡಿಯಾಗಿ, ಅಂದರೆ ಈ ಥರ ಪ್ಲೀಟ್ಸ್, ನಾನು ಡಬಲ್ ಫೋಲ್ಡ್ ಮಾಡ್ತಾ ಇರೋದು ಇಲ್ಲಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಈಗ ಪ್ಲೀಟ್ಸ್ ಇಡ್ತೀನಿ, ಓಕೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ನಾರ್ಮಲಿ ನಾನು ತೋರಿಸಿದ್ದು ನಿಮಗೆ ಬ್ಲ್ಯಾಕ್ ಕಲರ್ ಲೈನಿಂಗ್ ಕಟ್ಟಿಂಗು, ಅದು ಏನಾಗಿದೆ ಈ ಕಲರಲ್ಲಿ ಮಾಡಿದ್ದು ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ. ತುಂಬ ವೀಡಿಯೋಗಳ ಮಧ್ಯೆ ನಾನು ಸ್ಟೋರೇಜ್ ಫುಲ್ಲಾಯಿತು ಅಂತ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿನಿ. ಸೊ 1-2 ಕ್ಲಿಪ್ಸು ಡಿಲೀಟ್ ಆಗಿದೆ, ಬಟ್ ಸ್ವಲ್ಪ ಉಳಿದಿದ್ದು. ಹಾಗಾಗಿ ಮತ್ತೆ ರಿಟರ್ನ್ ನಾನು ಒಂದು ಸತಿ ನಿಮಗೆ ಯಾವ ಥರ ಶೇಪ್ ಹಾಕಿದ್ದೀನಿ, ಎಷ್ಟು ಇಂಚ್ ತೊಗೊಂಡಿದ್ದೀನಿ ಅಂತ ಫಸ್ಟ್ಗೆ ಒಂದು ಸರಿ ತೋರಿಸ್ಕೊಂಡೆ, ನೋಡಿದ್ರಲ್ವ. ಸೊ ಅದಕ್ಕೆ ಬ್ಲ್ಯಾಕಲ್ಲಿ ತೋರಿಸಿದ್ದಷ್ಟೇ. ಸೊ ಅದಾದಮೇಲೆ ಏನು ಉಂಟಲ್ಲ ಈ ಥರ ಪ್ಲೀಟ್ಸ್ ನೋಡಿ, ನಾನು ಹೇಗೆ ಪ್ಲೀಟ್ಸ್ ಇಟ್ಕೊಂಡು ಬರ್ತಾಯಿದ್ದೀನಿ. ಫಸ್ಟ್ ಫೋಲ್ಡ್ ಮಾಡಿಕೊಂಡೆ ನಾನು, ಫೋಲ್ಡ್ ಅಂದರೆ ಫಿನಿಶಿಂಗು ಮಾಡಿಕೊಂಡು, ಆಮೇಲೆ ಆ ಏನು ಶೇಪು ಅಂದರೆ ಸ್ಟ್ರೇಟ್ ಅಲ್ವಾ, ಒಂಚೂರು ಕರ್ವ್ ಥರ ಈ ಥರ ಆಗೋದ್ರಿಂದ ಸೊ ಆ ಥರ ಇಟ್ಕೊಂಡು ಅದನ್ನು ಹೊಲ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ನೋಡಿ ಇಷ್ಟು ಚೆಂದಾಗಿ ನೀಟಾಗಿ ಆಗಿದೆಯಲ್ಲ. ಇಷ್ಟಾದಮೇಲೆ ಎಲ್ಲ ಸ್ಟಿಚ್ಚಿಂಗು ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾರ್ಮಲಿ ಎಲ್ಲೆಲ್ಲಿ ಸ್ಟಿಚ್ ಮಾಡಬೇಕು ಅಂಥೇಳಿ. ಸೊ ಅದೆಲ್ಲ ನಾನೀಗ ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬಂದೆ. ಸೊ ಇದಾದಮೇಲೆ ನೆಕ್ಸ್ಟು ಇದಕ್ಕೆ ಲೇಸೆಲ್ಲ ಅಣಿಸೋದಿದೆ. ಈ ಒಂದು ಪ್ಯಾಟರ್ನ್ ರೆಡಿ ಆದಮೇಲೆ ಸೊ ಎಲ್ಲ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿರೋದು. ಹಾಗೆ ನಾನು ಚೆಕ್ ಮಾಡ್ತಿದ್ದೀನಿ ಎಲ್ಲಿ ಅದಕ್ಕೆ ಸಾರಿ ಕಾಂಬಿನೇಷನ್ಗೆ ನಾನು ಕರೆಕ್ಟಾಗಿ ಲೇಸ್ನ ತೊಗೊಂಡು ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಸೂಟ್ ಆಗುತ್ತೆ. ಹಾಗೆಯೇ ಅವ್ರು ಕಳಿಸಿದ್ರು ಅವರು ಡಿಸೈನು, ಅದಕ್ಕೆ ತಕ್ಕಂಗೂ ನಾನು ಆ ಥರದೇ ಸಿಮಿಲರ್ ಲೇಸ್ನ ಹುಡುಕ್ತಾ ಇದ್ದೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಇವಾಗ ಯಾವ್ದು ಕರೆಕ್ಟ್ ಆಗುತ್ತೆ, ಯಾವ್ದು ಮ್ಯಾಚಿಂಗ್ ಆಗ್ತಾಯಿದೆ, ಸೊ ಅದನ್ನು ನೋಡಿಕೊಂಡು ಲೇಸ್ ಹಾಕೋದು ಅಂಥೇಳಿ. ನಾನೇನು ಮಾರ್ಕಿಂಗ್ ಮಾಡಿದ್ನಲ್ಲ ಅಲ್ಲೇ ಲೇಸ್ ಹಾಕಬೇಕಿತ್ತು. ಸೊ ಯಾವುದು ಹೈಲೈಟಾಗಿ ಕಾಣಿಸ್ಬೇಕು, ಮತ್ತು ಅಂದರೆ ಇವು ಆಲ್ರೆಡಿ ನಾನು ಬಾರ್ಡ್ರ್ ಹಚ್ಚಿರೋದ್ರಿಂದ ಇನ್ನೂ ಹೈಲೈಟಾಗಿ ಕಾಣಬೇಕು ಅಂತ ಸೊ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಮಾಡಿದರೆ. ವಿತ್ ಸೀರೆ ಕೂಡ ಮ್ಯಾಚ್ ಆಗಬೇಕು, ಬ್ಲೌಸ್ಗೂ ಬ್ಯಾಕಲ್ಲಿ ಕೂಡ ಮ್ಯಾಚ್ ಆಗಬೇಕು. ಸೊ ಫೈನಲಿ ಯಾವ ಥರ ಅಂತ ನೋಡ್ಕೊಂಡು ಇವಾಗ ಲೇಸ್ನ ಹಚ್ಕೊಳ್ತಾ ಇರೋದು ನಾನು ಇವಾಗ. ಅಂದರೆ ಮತ್ತೆ ಏನಂದರೆ ಇದು ಆಲ್ಮೋಸ್ಟ್ ಸುತ್ತಲೂ ಬರುತ್ತಾ, ಯಾವ್ದು ಫಸ್ಟ್ ಹಚ್ಚಿದ್ರೆ ಒಳಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಅದನ್ನು ಕೂಡ ನೋಟ್ ಮಾಡಿಕೊಂಡು ನಾನು ಇವಾಗ ಹಚ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ಅಂದರೆ ಸ್ವಲ್ಪ ಫೋಲ್ಡಿಂಗ್ ಎಲ್ಲ ಇರುತ್ತಲ್ಲ ಅದು ಕೂಡ ಕಾಣದಿರೋ ಥರ ಕಾಣಬಾರ್ದಲ್ವ. ಸೊ ಹಾಗಾಗಿ ಇದಕ್ಕೇನು ಪೈಪಿಂಗ್ ಏನೂ ಮಾಡಲ್ಲ, ಜಸ್ಟ್ ಲೇಸ್ ಹಚ್ಚಿ ಕವರ್ ಮಾಡೋದು ಅಂತ ಇವಾಗೆಲ್ಲ ಹಚ್ತಾ ಇದ್ದೀನಿ ನೋಡಿ. ಸೊ ಅವರು ಪಿಕ್ ಕಳಿಸಿದ್ರು. ಸೊ ಅದೇ ಥರನೇ ನಾನು ಅದೇ ಥರನೇ ಇದನ್ನು ಕೂಡ ಹಾಕ್ತಾ ಇರೋದು.
ಸೊ ಫುಲ್ ಫಿನಿಶಾಗಿ ಸ್ವಲ್ಪ ಲೇಸ್ ಅಂಟಿಸುವಾಗ ಸ್ವಲ್ಪ ನಿಧಾನಕ್ಕೆ, ಅದು ಇದು ಸ್ವಲ್ಪ ಟ್ರಯಾಂಗಲ್ ಲೇಸ್ ಉಂಟಲ್ಲ, ಸ್ವಲ್ಪ ಸ್ಮೂತ್ ಅದು ನೋಡಿಕೊಂಡು ಸ್ಟಿಚ್ ಮಾಡಬೇಕಷ್ಟೇ. ಸೊ ಅಲ್ಲೇ ಫೋಲ್ಡ್ ಮಾಡಿಕೊಂಡು ಮತ್ತೆ ರಿಟರ್ನ್ ನಾನೇನು ಲೈನ್ ಹಾಕಿದ್ದೀನಲ್ಲ ಹಾಗೆ ಬಂದುಬಿಟ್ರೆ ಸುತ್ತಲೂ ಒಂದು ಲೇಸ್ ಹಚ್ಚಿದಂಗೆ ಇರುತ್ತೆ. ಫಿನಿಶಿಂಗ್ ಕೂಡ ಈ ಥರ ಬಂದಿದೆ ನೋಡಿ. ಅದಾದಮೇಲೆ ಇನ್ನೊಂದು ಅದೇ ಆ್ಯಕ್ಚುಲಿ ಸೀರೆ ಮ್ಯಾಚಿಂಗ್ ಲೇಸ್ ಅದನ್ನು ಹಚ್ತಾ ಇದ್ದೆ ಇವಾಗ. ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ಅಥವಾ ಬೇರೆ ಯಾವುದಾದ್ರು ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ಈ ಥರದೊಂದು ಸ್ಟಿಚಿಂಗನ್ನು ತೋರಿಸ್ಬೇಕು ಅಂದರೂ ಕೂಡ ಹೇಳಿ, ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಏನಾಗುತ್ತೆ ಅಂದರೆ ಆದರೆ ನಾನು ಹೀಗೆ ಒಂದು ನಾರ್ಮಲ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಲ್ಲಾದ್ರೂ ತೋರಿಸ್ತೀನಿ. ಸೊ ಅಲ್ಲಿ ಇವಾಗ ಆ್ಯಕ್ಚುಲಿ ಸ್ಲೀವ್ ಡಿಸೈನ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಅದೇ ವಿಡಿಯೋ ಮಾಡಿದ್ದೀನಿ ಅಂತ ಎಷ್ಟೋ ವಿಡಿಯೋಸ್ಗಳು ಏನಾಗಿದೆ ಗೊತ್ತಾಗಿರೋದಿಲ್ಲ, ಕಟ್ಟಾಗಿರುತ್ತೆ. ಸೊ ಅದಕ್ಕೆ ನಾನೇನು ಅದನ್ನು ಡೀಟೇಲಾಗಿ ತೋರಿಸ್ತಿಲ್ಲ. ಜಸ್ಟ್ ಈ ಒಂದು ಬಾರ್ಡ್ರ್ ಹಚ್ಚಿದೊಂದಷ್ಟಿತ್ತು ಇಲ್ಲಿ ಅಂತ ಹೇಳಿ ನೋಡಿ, ಡಿಸೈನ್ಸ್ ಸ್ವಲ್ಪ ಐಡಿಯಾ ಬರುತ್ತಲ್ಲ ಅಂತ ಹೇಳ್ಕೊಂಡು ಹಾಗೆ ಇಟ್ಟಿದ್ದೀನಿ ಕೂಡ. ಸ್ಲೀವ್ ಹೇಗಾಗಿದೆ ಮತ್ತು ಬ್ಯಾಕ್ ಹೇಗೆ ಬಂದಿದೆ ಅಂತಲೂ ನನಗೆ ಕಮೆಂಟ್ ಮಾಡಿ. ಆವಾಗ ನನಗೊಂದು ಸಣ್ಣ ಖುಷಿ ಆಗುತ್ತೆ. ಓಕೆ, ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ಖುಷಿ ಆಗುತ್ತೆ. ಚೆನ್ನಾಗಿದ್ದರೆ ಅಥವಾ ಚೆನ್ನಾಗಿ ಇನ್ನೂ ಬರಬೇಕಿತ್ತು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ, ಆಯಿತಾ. ಸ್ಲೀವ್ ಕೂಡ ನೋಡಿ ಈ ಥರ ಹೇಳಿದರು, ಹಾಗೆಯೇ ಪ್ಯಾಟರ್ನ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಏನಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೊಬ್ರಿಗೆ ರೀಚ್ ಕೂಡ ಆಗುತ್ತೆ, ಹೆಲ್ಪ್ ಆಗುತ್ತೆ ಡಿಸೈನ್ ಮಾಡೋರಿಗೆ. ಹಾಗೆ ನನಗೂ ಒಂದು ಮೋಟಿವೇಟ್ ಸಿಗ್ದಂಗೆ ಆಗುತ್ತೆ. ಫೈನಲಿ ಈ ಥರ ಡಿಸೈನ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.